ವುಮೆನ್ಸ್ ಪ್ರೀಮಿಯರ್ ಲೀಗ್ 2026ರ 8ನೇ ಪಂದ್ಯವು ನವಿ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ಮುಂಬೈ ಮತ್ತು ಯುಪಿ ವಾರಿಯರ್ಸ್ ನಡುವೆ ನಡೆಯಿತು. ಟಾಸ್ ಗೆದ್ದ ಯುಪಿ ವಾರಿಯರ್ಸ್ ತಂಡವು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಈ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ಗೆ 7 ವಿಕೆಟ್ಗಳ ಜಯ ಲಭಿಸಿದೆ. ಮೊದಲು ಬ್ಯಾಟ್ ಮಾಡಿದ ಮುಂಬೈ ತಂಡವು 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿದೆ. ಪವರ್ ಪ್ಲೇನಲ್ಲಿ ಮುಂಬೈ ತಂಡದಿಂದ ಹೆಚ್ಚಿನ ರನ್ ಬಂದಿಲ್ಲ. 6 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 32 ರನ್ ಗಳಿಸಿತು. ಯುಪಿ ವಾರಿಯರ್ಸ್ ತಂಡದ ಬೌಲರ್ಗಳು ಉತ್ತಮ ನಿರ್ವಹಣೆಯನ್ನು ತೋರಿದರು. ಹರ್ಮನ್ಪ್ರೀತ್ ಕೌರ್ ಉತ್ತಮವಾಗಿ ಆಡುತ್ತಿದ್ದಾಗ ಆಶಾ ಶೋಭನ್ ಬೌಲಿಂಗ್ನಲ್ಲಿ ಟ್ರಯಾನ್ ನೀಡಿದ ಅದ್ಭುತ ಕ್ಯಾಚ್ಗೆ ಔಟ್ ಆದರು. ನಂತರದಲ್ಲಿ ರನ್ ರೇಟ್ಗೆ ಕಡಿವಾಣ ಬಿದ್ದಿತು. ಡೆತ್ ಓವರ್ನಲ್ಲಿ ಸೀವರ್ ಬ್ರಂಟ್ ಮತ್ತು ಕ್ಯಾರಿ ಉತ್ತಮವಾಗಿ ಆಡಿದರು. ಮುಂಬೈ ಪರ ಬ್ಯಾಟಿಂಗ್ ವಿಭಾಗದಲ್ಲಿ ಸೀವರ್ ಬ್ರಂಟ್ 43ಕ್ಕೆ 65 ರನ್, ಅಮನ್ಜೋತ್ ಕೌರ್ 33ಕ್ಕೆ 38 ರನ್, ಕ್ಯಾರಿ 20 ಬಾಲಿಗೆ 32 ರನ್ ಗಳಿಸಿದರು. ಬೌಲಿಂಗ್ ವಿಭಾಗದಲ್ಲಿ ಯುಪಿ ವಾರಿಯರ್ಸ್ ಪರ ದೀಪ್ತಿ ಶರ್ಮಾ, ಎಕಲ್ಸ್ಟನ್, ಆಶಾ ಶೋಭನ್, ಶಿಖಾ ಪಾಂಡೆ ತಲಾ 1 ವಿಕೆಟನ್ನು ಪಡೆದರು. ಯುಪಿ ವಾರಿಯರ್ಸ್ ತಂಡವು ಈ ಗುರಿಯನ್ನು ತಲುಪಲು ಆರಂಭದಿಂದಲೂ ಉತ್ತಮವಾಗಿ ಆಡಿದೆ. ಯುಪಿ ವಾರಿಯರ್ಸ್ ಪರ ಬ್ಯಾಟಿಂಗ್ ವಿಭಾಗದಲ್ಲಿ ಹರ್ಲೀನ್ ಡಿಯೋಲ್ 39ಕ್ಕೆ 64 ರನ್, ಟ್ರಯಾನ್ 11ಕ್ಕೆ 27 ರನ್, ಲಿಚ್ಫೀಲ್ಡ್ 22ಕ್ಕೆ 25 ರನ್, ಲ್ಯಾನಿಂಗ್ 26ಕ್ಕೆ 25 ರನ್ ಗಳಿಸಿದರು. ಮುಂಬೈ ಪರ ಬೌಲಿಂಗ್ ವಿಭಾಗದಲ್ಲಿ ಸೀವರ್ ಬ್ರಂಟ್ 28ಕ್ಕೆ 2 ವಿಕೆಟ್, ಅಮೆಲ್ ಲಿಯಾಖೆರ್ 1 ವಿಕೆಟ್ ಅನ್ನು ಪಡೆದರು. ಹರ್ಲೀನ್ ಡಿಯೋಲ್ ಮತ್ತು ಟ್ರಯಾನ್ ಜೋಡಿಯು ಗೆಲುವಿನತ್ತ ಯುಪಿ ವಾರಿಯರ್ಸ್ ತಂಡವನ್ನು ಕೊಂಡೊಯ್ಯಲು ಯಶಸ್ವಿಯಾದರು. ಯುಪಿ ವಾರಿಯರ್ಸ್ ತಂಡದ ಗೆಲುವಿಗೆ 64 ರನ್ಗಳ ಕೊಡುಗೆಗಳನ್ನು ನೀಡಿದ ಡಿಯೋಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು.